ಆಕೆ ವಿದ್ಯಾವಂತ ಮಗಳು. ಅದೇನಾಯ್ತೋ ಗೊತ್ತಿಲ್ಲ, ತಲೆನೋವು ಅಂತ ಮೂಲೆಯಲ್ಲಿ ಕುಳಿತ ಮಗಳು ಕಳೆದ 10 ವರ್ಷಗಳಿಂದ ನರಕದಲ್ಲಿದ್ದಾಳೆ. ಕಾಲಿಗೆ ಸರಪಳಿ ಕಟ್ಟಿ ಹಾಕಿರುವ ಪೋಷಕರನ್ನ ನೋಡಿ ಒಂದು ಕ್ಷಣ ನೀವು ಕೂಡ ಶಾಪ ಹಾಕೋದು ಗ್ಯಾರಂಟಿ. ಆದ್ರೆ ಇಲ್ಲಿ ನಡೆಯೋ ಘಟನೆಗಳಿಗೆ ಪೋಷಕರಷ್ಟೇ ಅಲ್ಲ, ಸುತ್ತಲಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಇದು ಇಡೀ ಮನುಕುಲವೇ ನಾಚಿಕೊಳ್ಳುವ ಸಂಗತಿ. ಕಳೆದ 10 ವರ್ಷಗಳಿಂದ ಕಣ್ಣೀರಲ್ಲಿ ಕೈ ತೊಳಿತಾ ಇರುವ ಕುಟುಂಬಕ್ಕೆ ಸ್ಥಳೀಯ ಪೊಲೀಸ್, ಆರೋಗ್ಯ ಇಲಾಖೆ ಅಥವಾ ಜಿಲ್ಲಾಡಳಿತ ಕೂಡ ಗಮನ ಹರಿಸಿಲ್ಲ ಅನ್ನೋದು ದುರಂತ. ಈ ಕುರಿತು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಣ ಕೋಳಿ. ಕಳೆದ 10 ವರ್ಷಗಳಿಂದ ನರಕ ಯಾತನೆ ಅನುಭವಿಸ್ತಕ್ಕಂತಹ ಒಂದು ಕುಟುಂಬಕ್ಕೆ ಬಂದಿದ್ದೀನಿ. ಇದು ಖುದ್ದಾಗಿ ಕಾಗವಾಡ ತಾಲೂಕಿನ ಮೋಳೆ ಅನ್ನುವಂತಹ ಗ್ರಾಮ. PUCಯಲ್ಲೂ ಕೂಡ ಟಾಪರ್ ಆಗಿ 83% ತಗೊಂತ ಒಬ್ಬ ಟಾಪರ್ ಹುಡುಗಿ ಕಳೆದ 10 ವರ್ಷಗಳಿಂದ ತೋರಿಸ್ತಾ ಹೋಗ್ತೀವಿ. ಆ ಒಬ್ಬ ಯುವತಿ ಯಾವ ರೀತಿಯಾಗಿ ನರಕದಲ್ಲಿದ್ದಾಳೆ ಅನ್ನೋ ತೋರಿಸ್ತೀನಿ, ಬನ್ನಿ. ಪ್ರಮುಖ ಸಮಸ್ಯೆ ಅಂದರೆ ಕಳೆದ 10 ವರ್ಷಗಳಿಂದ ಈ ಒಬ್ಬ ಯುವತಿ ತುಂಬ ವಿದ್ಯಾವಂತ ಯುವತಿ. ಇವಳ ಹೆಸರು ಸ್ನೇಹಲ್ ಅಂತ. ಇವಳಿಗೆ ಮಾನಸಿಕ ಅಸ್ವಸ್ಥತೆ ಕಾಡಿಕೊಂಡು ಕಳೆದ 10 ವರ್ಷಗಳಿಂದ 10 ಆಸ್ಪತ್ರೆಗಳನ್ನ ತೆಗೆದುಕೊಂಡು ಹೋಗಿರ್ತಾರೆ. ಪಾಲಕರು ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಅವಳಿಗೆ ಒಂದು ಚಿಕಿತ್ಸೆ ಕೊಡಿಸುವಂಥ ಪ್ರಯತ್ನದಲ್ಲೂ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲ ರೀತಿಯ ಒಂದು ಆಸ್ಪತ್ರೆಯನ್ನು ಹೋಗಿದ್ರೂ ಕೂಡ ಆ ಒಬ್ಬ ಯುವತಿಗೆ ಸರಿಯಾಗದೇ ಇದ್ದ ಕಾರಣಕ್ಕಾಗಿ ಸ್ಥಳೀಯ ಒಂದು ದೇವಸ್ಥಾನ, ಅದೇ ರೀತಿಯಾಗಿ ಮಂತ್ರವಾದಿಗಳ ಹತ್ರ ಕೂಡ ಹೋಗಿ ಭೇಟಿ ಕೊಡ್ತಾರೆ. ಮಾಟ ಮಂತ್ರ ಭಾನಾಮತಿ ಅಂತ ಪ್ರಯೋಗ ಆಗಿದೆ ಆ ಒಬ್ಬ ಯುವತಿ ಮೇಲೆ ಅನ್ನುವಂಥದ್ದೂ ಕೂಡ ಇಲ್ಲಿ ಕೆಲವೊಂದಿಷ್ಟು ಸ್ವಾಮೀಜಿಗಳು ಹೇಳ್ತಾರೆ. ಆದರೆ ಆ ಪ್ರಯೋಗ ಕೂಡ ಅವಳ ಮೇಲೆ ಯಾವುದೇ ರೀತಿಯಾದ ಒಂದು ಉಪಯೋಗ ಆಗಿಲ್ಲ, ಅದು ಆಸ್ಪತ್ರೆಗೂ ಕೂಡ ಉಪಯೋಗ ಆಗಿಲ್ಲ. ಈ ದುಃಖದ ಸಂಗತಿ ಏನಪ್ಪ ಅಂದರೆ ಸರ್ಕಾರ ಬದುಕಿದೆಯಾ ಅಥವಾ ಸತ್ತಿದೆಯಾ ಅನ್ನೋದು. ಪ್ರಮುಖವಾಗಿ ಸ್ಥಳೀಯ ತಾಲೂಕಾಡಳಿತ ಮತ್ತು ಪೊಲೀಸ್ ಇಲಾಖೆ ಈ ಎಲ್ಲ ಸನ್ನಿವೇಶಗಳನ್ನ ಗಮನಿಸಿ ಈ ಕುಟುಂಬಕ್ಕೆ ಆಧಾರವಾಗಿ ನಿಂತ್ಕೊಳ್ಬೇಕಾಗಿತ್ತು. ಆದರೆ ಯಾವುದೇ ರೀತಿಯಾದ ಸಮಸ್ಯೆಗೆ ಸ್ಪಂದಿಸದೆ ಅಧಿಕಾರಿಗಳು ಕಳೆದ 10 ವರ್ಷಗಳಿಂದ ತಂದೆ ತಾಯಿ ಕಡೆ ಒಂದು ಚೂರು ಕೂಡ ಗಮನವನ್ನು ಹರಿಸದೆ ಈ ಒಂದು ಯುವತಿಯ ಒಂದು ದುಃಖವನ್ನು ಕೂಡ ನೋಡಿದೆ. ಆ ಕಾಲಿಗೆ ಸರಪಳಿಯನ್ನು ಹಾಕಿರೋದು ನಿಜಕ್ಕೂ ದುಃಖ ಆಗುತ್ತೆ. ಯಾಕಂದ್ರೆ ಪಾಲಕರು ಕಾಲಿಗೆ ಸರಪಳಿಯನ್ನು ಹಾಕಿ ಕಟ್ಟೋಕ್ಕೂ ಪ್ರಮುಖವಾಗಿ ಕಾರಣ ಇದೆ. ಏನಂದರೆ ಸರ್ಕಾರಿ ಅಧಿಕಾರಿಗಳ ಗಮನಕ್ಕೆ ತಂದರು. ಆ ಯುವತಿಯ ಒಂದು ಸಮಸ್ಯೆ ಏನಪ್ಪ ಅಂದರೆ ತೋರಿಸ್ತಾ ಹೋಗ್ತೀನಿ ನಾನು. ಕಾಂಕ್ರೀಟ್ ಹಾಕಿರುವಂಥ ಒಂದು ಬಿಲ್ಡಿಂಗನ್ನು ನೋಡ್ತಾ ಇರ್ಬೋದು. ಈ ಯುವತಿ ಸಂಪೂರ್ಣವಾಗಿ ಡ್ಯಾಮೇಜ್ ಮಾಡಿರುವಂಥದ್ದು. ಯಾರಾದರೂ ತನ್ನ ಹತ್ರ ಬಂದರೆ ಪಾಲಕರು ಅವರಿಗೂ ಕೂಡ ಕಟ್ಟಿಗೆ ಮತ್ತು ಕಲ್ಲು ಯಾವ ಕೈಯಲ್ಲಿ ಏನಾದರೂ ಸಿಕ್ಕರೆ ಅದರಿಂದ ಜೋರಾಗಿ ಹೊಡೆದು ಅದನ್ನು ನಾಶ ಮಾಡುವಂಥ ಕೆಲಸಕ್ಕೆ ಹೋಗ್ತಾಳೆ. ಇದರಿಂದ ಭಯಭೀತಗೊಂಡಂತಹ ಪಾಲಕರು ಆಕೆಯನ್ನು ಆ ಕಾಲಿಗೆ ಸರಪಳಿ ಹಾಕಿ ಅನಿವಾರ್ಯವಾಗಿ ಕಟ್ಟಿರುವಂಥದ್ದು. ಆದರೆ ಅಧಿಕಾರಿಗಳು ಬಂದು ಆ ವೀಕ್ಷಣೆ ಮಾಡಬೇಕಾಗಿತ್ತು. ಜೊತೆ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ ನಾನು. ಏನು ಸಮಸ್ಯೆ ಅಂತ ಕೇಳೋಣ. ಎಷ್ಟು ವರ್ಷ ನಿಮ್ಮ ಮಗಳಿಗೆ ಕಾಯಿ? 10 ವರ್ಷ ಆತತ್ರ ಸರ್. ಯಾಕೆ ಕಾಲಿಯಾಗಿ ಸರಪಳಿ ಕಟ್ಟಿರಿ? ಇದು ಮನೆ ಗಲಾಸ್ ಹೊಡಿದ್ರಿ, ಮೈ ಹೊಡಿದ್ರಿ, ನಮ್ ಕಲ್ಲೆ ಬಗ್ಗಿದ್ರಿ, ಕಡಿದ್ರಿ, ನಮಗ ಗುಳ್ದಾಳ ಹೇರಿದ್ರಿ, ಎಲ್ಲಾ ಇದು ಮಾಡಿಸಿಂದ ಮನಿ ಎಲ್ಲಾ ಹಾಳು ಮಾಡಿದ್ರಿ, ಒದಿದ್ರಿ, ಕಿಟಕಿ ಹೊಡಿದ್ರಿ, ಎಲ್ಲಾ ಜಗಳ ಮಾಡಿಬಿಟ್ಟಾಡ್ರಲ್ಲ. ಎಷ್ಟು ವರ್ಷದಿಂದ ಮೊದಲು ಚಲೋ ಇದ್ರನ್ರಿ? ಮೊದಲ ಇಲ್ರಿ, ಪೈಲ ಚಲೋ ಇದ್ರಲ್ಲ. 85 ಮಾರ್ಕ್ಸ್ ಅಗದಿ ಟಾಪರ್ ಇದ್ರು. ಭಾಳ ಒಳ್ಳೆ ಆಕೇತ್ರಿ. ಹೆಂಗ್ ಏನಾಯ್ತು? 10th ಮುಗಿದ್ರಪ್ಲೆ ಏನ್ ಡಿಪ್ಲೊಮಾ ಹಾಕಿದ್ರಲ್ಲ. ಡಿಪ್ಲೊಮಾ ಹಾಕಿ ಒಂದ್ 7-8 ತಿಂಗಳ ಆಗಿತ್ರಿ. ಅವ್ ಏನ ಅಚಾನಕ ಇದೇನ ಒಟ್ಟು ಬಂದ್ರು ಅವ್ರು ಅಂದ್ರು, ತಂಗಿ ಬಾರ್ವಾ ಸಾಲಿಂದ ಬಂದು ಬಾವ ಹೋಳಿಗೆ ಮಾಡಿದ್ವಿ, ಇದೈತ್ರಿ ಉಗಾದಿ ಐತಿ, ಉಗಾದಿ ಬಾತ್ ಅಂದ್ರೆ ನಾವು ಥಾಟ್ ನಾವು ಕೊಟ್ಟ ಬಿಟ್ಲ ಡೈರೆಕ್ಟ್ ವರ್ಷ ಮ್ಯಾಗ ಬಟ್ಟಾಳ್ರಿ ಬಂದ್ರಪ್ಲೆ ಬಡ್ದ ಬಿಟ್ರು. ನೀವೇನ್ ದವಾಖಾನೆಗೆ ಹೋದ್ರು? ದವಾಖಾನೆ ಹೋದ್ರಲ್ಲ, ಇಲ್ಲ ದೇವ್ರಿಗೆ ಹೋದ್ರಿ. ಫಸ್ಟ್ ದವಾಖಾನೆಗೆ ಹೋದ್ರಿ. ಡಾಕ್ಟರ್ ಹೇಳಿದ್ರಿ ಟ್ರೀಟ್ಮೆಂಟ್ ಕೊಡಾತ್ರಿ. ಒಂದು ತಿಂಗಳು ಅಂದ್ರೆ ತಿಂಗಳು ಇತ್ತು ರೀ. ಎಲ್ಲ ಇದು ಮಾಡಿದ್ರು ಸರಿ ಇರಲಿಲ್ಲ. ಏನೋ ಅದು ಗುಳಿಗೆ ಕೊಡೋಣ, ನಾರ್ಮಲ್ ಆಗೋದ್ರಿ, ಚಲೋ ಹೋಗಿದ್ರು. ಮತ್ತೆ ಪಿಟಿ ಚಾಲೋನ ಮತ್ತೆ ಬಡ್ಬಡ್ಸೋದ್ರಿ. ಬಡ್ಬಡ್ಸೋದು ಸಣ್ಣ ಅವಾಗ ಹೋಗ್ಲಿಲ್ರಿ ನಾವು. 2 ವರ್ಷ ಸಣ್ಣ ಕಡೆ ಹೋಗಲಿಲ್ರಿ ನಾವು. ಎಲ್ಲ ದವಾಖಾನೆ ಹೋದ್ರಿ. ಎಲ್ಲ ದವಾಖಾನೆ ನೋಡ್ರಿ, ಅಲ್ಲಿ ಅಡ್ಮಿಟ್ ಮಾಡಿದ್ರು, ಗುಳಿಗೆ ತರೋದ್ರಿ, ಗುಳಿಗೆ ಹಾಕೋದು ಇದು ಮಾಡಿದ್ರು. ನಾರ್ಮಲ್ ಅದು ಆಗಲಿಲ್ರಿ. ಒಟ್ಟ ಮತ್ತೆ ಬಡ್ಬಡ್ಸೋದು ಅಷ್ಟ ಬಡಲಿಲ್ಲ. ಈಗ್ರಿ ಅಧಿಕಾರಿಗಳು ಯಾರಾದ್ರೂ ಬಂದಿರನ್ರಿ? ಸಮಸ್ಯೆ ನೀವು ಕಟ್ಟಿದ್ರು, ಅವ್ರಿಗೆ ಏನಾದ್ರು ಒಂದ್ ಸ್ವಲ್ಪ ದವಾಖಾನೆಗೆ ಒಯ್ದು ನೀವು ಬಂದ್ ಸಾಂತ್ವನ ಹೇಳೋದು, ಈ ರೀತಿ ಯಾರ ಮಾಡಿಲ್ರಿ? ಯಾರ ಬಂದಿಲ್ಲ. ಯಾರು ಒಬ್ರು ಬಂದಿಲ್ಲ? ತಹಶೀಲ್ದಾರ್, ಪೊಲೀಸರು ಯಾರ ಇಲ್ರಿ? ಯಾರು ಇಲ್ರಿ. ಏನ್ ಅವ್ರ ಪರಿಸ್ಥಿತಿ ನೋಡ್ರೆ ಬಾಳ ಕೆಟ್ಟಾಗಿತ್ರಿ. ಹುಡುಗಿನ ಎಲ್ಲಾದ್ರೂ ಮುಂದ ತೋರ್ಸ್ಕೊಂಡ ಬಂದ್ರ ಮಾಡ್ರ ಚಲೋ ಆಗತೈತಿ.
ಇಲ್ಲಿ ನಮ್ಮ ಸರ್ಕಾರ ದವಾಖಾನೆ ಇದ್ರೂ ಏನೂ ಉಪಯೋಗ ಇಲ್ದಂಗ ಆಗೈತಿ. ಅವ್ರು ಬಂದ್ ಕಿಶಿಂದ ಇಲ್ಲಿ ಒಂದ್ ಸ್ವಲ್ಪ ಬಂದ್ ನೋಡ್ಕೊಂಡು ಮಾಡ್ಕೊಂಡು ಹೋದ್ರಂದ್ರ ನಿಮ್ಗೂ ಕೂಡ ಒಳ್ಳೇದಾಗತ್ತೆ ಅಂತೇಳಿ ನೀವು ಇಷ್ಟೆಲ್ಲ ನೀವು ಅಧಿಕಾರಿಗಳು ಯಾರಾದ್ರೂ ಬರ್ಬೇಕಾಗಿತ್ತು ಬರ್ಬೇಕಾಗಿತ್ತು, ಬಂದಿಲ್ಲ ಸರ್, ಯಾರು ಬಂದೇ ಇಲ್ಲ ಇಲ್ಲಿ. ಇಲ್ಲಿ ಈಗ ಇಲ್ಲಿ ಲೋಕಲ್ ಪಂಚಾಯತಿ ಐತಿ, ಐತ್ರಲ್ಲ ಆಸ್ಪತ್ರೆನೂ ಐತ್ರಿ, ಐತ್ರಿ. ಅವ್ರಿಗೆ ಗೊತ್ತಿಲ್ಲನ್ರಿ ಇವೆಲ್ಲ? ಎಲ್ಲ ಗೊತ್ತಿರ್ತೈತ್ರಿ, ಯಾರು ಹೆಂಗಿಲ್ಲ. ಹೋಟ್ ಸಲ ಗಟ್ಟ ಬರ್ತಾರೋ ಮುಗಿದು ಹೋಯ್ತ್ರಿ ಅವ್ರು. ಆಶಾ ಕಾರ್ಯಕರ್ತರು ಖಾಯಂ ಬಂದ್ ರಿಪೋರ್ಟ್ ಕೊಟ್ಟಿರ್ಬೇಕಲ್ಲ ಅವರು? ಇಲ್ಲ, ಏನು ಕೊಟ್ಟಿಲ್ಲ. ಅಲ್ರಿ, ಈ ರಿಪೋರ್ಟ್ ನಾಳೆ ಕೊಟ್ಟಿರ್ಬೇಕ್ರಲ್ಲ. ಬಾಲ ಟೀಚರ್ ಕುಟುಂಬ ಮತ್ತು ಗ್ರಾಮಸ್ಥರ ಮನದಾಳದ ಮಾತಾಗಿತ್ತು. ಅಧಿಕಾರಿಗಳು ಖುದ್ದಾಗಿ ಭೇಟಿ ಕೊಟ್ಟು ಈ ಒಂದು ಸಮಸ್ಯೆಗೆ ಸ್ಪಂದಿಸಬೇಕಾಗಿತ್ತು. ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಧೋರಣೆಯಿಂದ ಈ ಕುಟುಂಬ ಇಂದು ಬೀದಿಗೆ ಬರುವಂತ ಪರಿಸ್ಥಿತಿ ಎದುರಾಗಿದೆ.